ನಮಸ್ಕಾರ ರೀ. ನನ್ನ ಹೆಸರು ಪ್ರಶಾಂತ್ ಹೊರ್ವೆ ಅಂತೇಳಿ, ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ಹೊನ್ಚಾಳ ಗ್ರಾಮ. ನಾವು ದ್ರಾಕ್ಷಿ ಬೆಳೆ ಆಯ್ತು ಈಗ 10 ವರ್ಷ ಆಯ್ತ್ರಿ. ಈಗ ಆನಂದ ಗ್ರೂಪ್ ಇವ್ ಪ್ರಾಡಕ್ಟ್ ಯೂಸ್ ಮಾಡಕ್ಕಾಗಿ ಒಂದು 7 ರಿಂದ 8 ವರ್ಷ ಆಯ್ತ್ರಿ. ಈಗ ನಾವು ಈಗ ಅವ್ರ ಔಷಧ ಅಂದ್ರೆ ಬ್ಯಾಸಿಗೆ ಹಿಡಿದು ಬ್ಯಾಸಿಗೆ ಚಲೋ ಮಾಡ್ತೇವ್ರಿ. ಅಂದ್ರೆ ಫರ್ಗಾ ಫಾಸ್ಟ್ ಅಲ್ಲಿ ಅವು ಕಡ್ಡಿ ಮ್ಯಾಗ ಚಲೋ ಮಾಡ್ತಾವ್ರಿ ಕೆಲಸ. ಅಲ್ಲಿಂದ ಮುಂದೆ ಬಂದು ಈಗ ಚಟ್ನಿ ಆದ ನಂತರ ಈಗ ಸದ್ಯಕ್ಕೆ ಮುಂದೆ ಬಂದು ಈಗ ನಾವು 7 ರಿಂದ ಹೂವು ಕರುವ ಹಂತ ಸ್ಟೇಜ್ ಅಲ್ಲಿ ಎಫಿಷಿಯಂಟ್ ಶಿಪಿ ಬರ್ತಾರೆ. ಎಫಿಷಿಯಂಟ್ ಬರ್ತಾರೆ. ಅದು ಹೂ ಕರುವ ಟೈಮ್ನಾಗ ಚಲೋ ಹಸರು ಹೂ ಮಾಡ್ತದೆ. ಸ್ವಲ್ಪ ಸೈಜ್ ಹೂವಿನ ಸೈಜ್ ಚಲೋ ಮಾಡ್ತದೆ. ಮುಂದೆ ಬಂದ ಒಂದು ಬ್ರಿಲಿಯಂಟ್ ಅಂತ ಬರ್ತದೆ. ಬ್ರಿಲಿಯಂಟ್ ಅವ್ರದ್ದು ಅದು 11 ದಿವಸ ತನ ಬ್ರಿಲಿಯಂಟ್ ಹೊಡ್ಕೋತೇವ್ರಿ. ಬ್ರಿಲಿಯಂಟ್ ಅದು ಹೂವಿನ ಎಕ್ದಮ್ ಕರಗಂದ್ ಬಿಳಿ ಹೂವಿದ್ದು ಎಕ್ದಮ್ ಹಸರು ಮಾಡಿ ಚಲೋ ಮಾಡ್ತದೆ ಹೂವ. ಅಲ್ಲಿ ನಂತರ ಇದು ಸ್ಲರಿ ಮುಖಾಂತರ ಬ್ಯಾಕ್ ಟು ಕಿಟ್ ಅದು ಬರ್ತದೆ. ಚಟ್ನಿಗಿಂತ ಮೊದಲು ಒಂದು ಸ್ಲರಿ ಒಳಗೆ ಬ್ಯಾಕ್ ಟು ಕಿಟ್ ಕೊಡ್ತೇವೆ ನಾವು. ಚಟ್ನಿಗಿಂತ ಮುಂಚಿತವಾಗಿ ಒಂದು ವಾರ ಅಡ್ವಾನ್ಸ್ ಒಂದು ಸ್ಲರಿ ಕೊಡ್ಕೋತೇವ್ರಿ. ಅಲ್ಲಿಂದ ಚಟ್ನಿ ಆದ ನಂತರ ಅಕ್ಟೋಬರ್ ಚಟ್ನಿ ಅಲ್ಲಿಂದ ಆದ ನಂತರ ಮುಂದೆ ಒಂದು 2 ರಿಂದ 3 ರೌಂಡ್ ಸ್ಲರಿ ಮುಖಾಂತರ ಕೊಡ್ತೇವ್ರಿ ನಾವು. ಇದು ಬ್ಯಾಕ್ ಟು ಕಿಟ್ ಅಲ್ಲಿ ಹಾಗಾಗಿ ಸ್ವಲ್ಪ ರಿಸಲ್ಟ್ ಚಲೋ ಅದಾವ್ರಿ. ರೂಟ್ ಮ್ಯಾಗಾಲಿ ಮ್ಯಾಗ ಕೆನೋಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಕರೆಕ್ಟ್ ಅದ್ರದಿಂದ ಒಂದು ಬ್ಯಾಲೆನ್ಸ್ ಇಟ್ಕೋತದ. ಮುಂದೆ ಬಂದ ಈಗ ನಾವು ಈಗ ಇದು ಶಿವಿಡ್ ಬರ್ತದ್ರಿ, ಗ್ರೀನ್ ಶಿವಿಡ್. ಅದು ನಾವು ಗ್ರೀನಿ ಸಾಲಿ ಸ್ವಲ್ಪ ಪ್ಲಾಟ್ ಹೆಲ್ದಿ ಇಡೋದ್ ಕಡೆ ಅದು ಸ್ವಲ್ಪ ಚಲೋ ಮಾಡ್ತಾರೆ. ಮುಂದೆ ನಾವೀಗ ಕಾಳು ಸೆಟ್ ಆಗಿಂದ 45 ಹಂತಕ್ಕೆ ಸೈಜ್ ಪಾಸ್ಟ್ ಹಾಕೋತೇವ್ರಿ. ಸೈಜ್ ಪಾಸ್ಟ್ ಕಾಳಿನ ಎಕ್ದಮ್ ಗ್ರೀನಿಸ್ ಸೈಜ್ ಚಲೋ ತರ್ತಾರೆ. ಒಂದೇ ಸ್ಪ್ರೇ ಮ್ಯಾಗೆ ನಾವು ಫೈನಲ್ ಸೈಜ್ ನೀವು ನೋಡ್ಬೋದು. ಈ ಸೈಜ್ ಒಂದೇ ಸೈಜ್ ಪಾಸ್ಟ್ ಮ್ಯಾಗ ಒಂದೇ ಹೊಂದದ ಮ್ಯಾಗ ಈ ಸೈಜ್ ಬಂದದ್ರಿ ನಮ್ದು. ಒಂದೇ ಲೆವೆಲ್ ಸೈಜ್ ನಾಗ ಕಮ್ಮಿ ಇಲ್ಲ ಏನಿಲ್ಲ ಚಲೋ ಅದ್ರಿ. ಮುಂದೆ ಬಂದ ಬೋಲ್ಡ್ ಸೈಜ್ ಅದೊಂದು ರಿಸಲ್ಟ್ ಚಲೋ ಅದ್ರಿ ನಮಗೆ. ಇದ್ರ ಮ್ಯಾಗ ಅದ್ರದ್ದೇನು ಸ್ವಲ್ಪ ಈಗ ಸ್ವಲ್ಪ ಕಾಲ್ ಹಿಗ್ಲಿ ಸೈಜ್ ಬರ್ಲಿಕ್ಕೆ ಅಂದ್ರೆ ಬೋಲ್ಡ್ ಸೈಜ್ ಹಾಕೋಬಹುದು. ಬೋಲ್ಡ್ ಸೈಜ್ ಚಲೋ ಅದ, ಅಷ್ಟು ರಿಸಲ್ಟ್ ಚಲೋ ಅದಾರ ಅವ್ರು. ಮುಗಿತು ಹೊಲಿ ಬಂದೀಗ ನೀವು ಮುಂದೆ ಬಂದು ನೀವು ಬೋಲ್ಡ್ ಸೈಜ್ ಹಾಕೊಂಡ್ರೆ ಅಲ್ಲಿ ಸೈಜ್ ಚಲೋ ಅದ. ಮತ್ತು ಗೊನಿ ಹಿಗ್ಗು ಟೈಮ್ನಾಗ್ರಿ ನೆಕ್ಸ್ಟ್ ಲಾಸ್ಟ್ ಗೊನಿ ಹಿಗ್ಲಿಲ್ಪ ಅಂದ್ರೆ ನಮ್ಗೆ ಕ್ರಾಪ್ ಟಾನಿಕ್ ಚಲೋ ಕೆಲಸ ಮಾಡಿದ್ರಿ. ಕ್ರಾಪ್ ಟಾನಿಕ್ ಒಳಗು ಚಲೋ ಕೆಲಸ ಮಾಡ್ಯದ. ಪ್ರಾಡಕ್ಟ್ಗಳಂತೂ ಆಲ್ಮೋಸ್ಟ್ ಎಲ್ಲಾ ರೈತರಿಗೆ ಗೊತ್ತೇ ಆದ್ರಿ. ಈಗ ಗೊತ್ತಿರೋದ್ರಾಗ ಅಂದ್ರೆ ಇವನ್ ಮುಂದೆ ರೈತರು ಸ್ವಲ್ಪ ಬಳಸಿದ್ರೆ ಇದು ಎಕ್ದಮ್ ಚಲೋ ಕೆಲಸ ಮಾಡ್ತಾವ್ರಿ. ರಿಸಲ್ಟ್ ಚಲೋ ಅದಾವು, ಬಳಸ್ಕೋಬಹುದು. ರೈತರಿಗೆ ಏನು ಅಭ್ಯಂತರ ಇಷ್ಟ ಹೇಳಿ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನಮಸ್ಕಾರ.